ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ಈಸಿಯಾಗಿ ಯಾವ ರೀತಿ ವಿತ್ ಲೈನಿಂಗ್ ಬ್ಲೌಸ್ ನ ಕಟ್ ಮಾಡೋದು ಅನ್ನೋದನ್ನ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಸ್ಲೀವ್ ಮತ್ತೆ ಫ್ರಂಟ್ ಗೆ ಯಾವ ರೀತಿ ರೆಡಿ ಸ್ಟಿಚ್ ಹಾಕೋದು, ಹಾಗೆ ಕಿನ್ನರಿ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಎಲ್ಲರೂ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದಾರೆ, ಚೂಡಿದಾರ್ ಕಟಿಂಗ್ ತೋರಿಸಿ, ಪ್ಲೇನ್ ಬ್ಲೌಸ್ ಕಟಿಂಗ್ ತೋರಿಸಿ ಅಂತ. ಹಾಗೆ 36 ಸೈಜ್ ಬ್ಲೌಸ್ ಕಟಿಂಗ್ ಕೂಡ ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ಎಲ್ಲಾನು ಕೂಡ ಒನ್ ಬೈ ಒನ್ ವಿಡಿಯೋ ಮಾಡ್ಕೊತಾ ಹೋಗ್ತಾ ಇರ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ತುಂಬಾ ಜನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ನಾನು ಹೇಳೋದೇನಾದ್ರು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕಮೆಂಟ್ ಮಾಡಿ. ಇನ್ ಕೇಸ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ನೋದಾದ್ರೆ ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಲೀವ್ ಕಟಿಂಗ್ ಈ ತರ ಕಟ್ ಮಾಡಿಸಿದ್ದೆ ಅಲ್ವಾ, ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಕ್ಲೋಸ್ ಆಗಿದೆಯಲ್ಲ, ಇಲ್ಲಿ ಮಧ್ಯ ಕರೆಕ್ಟ್ ಆಗಿ ಈ ತರ ಓಪನ್ ಇರುತ್ತಲ್ವಾ, ಇಲ್ಲಿ ಕಟ್ ಮಾಡ್ಕೊಳ್ಬೇಕು ನೀವು. ನೋಡಿ, ಈ ತರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಕಟ್ ಮಾಡ್ಕೊಂಡಿರೋ ಅಂತ ಲೈನಿಂಗ್ ಪೀಸ್ ತಗೊಳ್ಳಿ, ಸ್ಲೀವ್ದು ತಗೊಂಡ್ಬಿಟ್ಟು ನಾನು ತೋರಿಸಿದ್ನಲ್ಲ ಓದ್ ವಿಡಿಯೋದಲ್ಲಿ, ಈ ತರ ಪ್ಲಸ್ ನ ಹಾಕೊಳ್ಬೇಕು. ಈ ತರ ಎರಡು ಎತ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ನ ಹಾಕೊಳ್ಬೇಕು. ಅದಾದ್ಮೇಲೆ ಈ ತರ ಓಪನ್ ಮಾಡಿ ಇಲ್ಲಿ ಮೈನಸ್ ನ ಹಾಕೊಳ್ಬೇಕು. ನೋಡಿ, ಈ ತರ ಸೆಂಟ್ರ್ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದೆರಡನ್ನ ಈ ತರ ಇಟ್ಕೊಳ್ಳಿ. ನೋಡಿ, ಈ ತರ ಸ್ಲೀವ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ನಲ್ಲ ಪ್ಲಸ್ ಮತ್ತೆ ಮೈನಸ್ ಹಾಕೊಳ್ಳಿ ಅಂತ, ಅದನ್ನ ನೀವು ಹಿಂಗ್ ಓಪನ್ ಮಾಡಿದಾಗ ನೋಡಿ, ಓಪನ್ ಮಾಡಿ ಈ ರೀತಿ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ಮೈನಸ್ ಕಾಣಬೇಕು, ಇಲ್ಲೂ ಮೈನಸ್ ಕಾಣಬೇಕು. ಈ ತರ ಮೈನಸ್ ಮೈನಸ್ ಇದ್ರೆ ಮಾತ್ರ ನೀವು ಕರೆಕ್ಟ್ ಆಗಿ ಹಾಕೊಂಡಿದ್ದೀರಾ ಅಂತ ಅರ್ಥ. ಇಲ್ಲ ಪ್ಲಸ್ ಆದ್ರೂ ಇದಿರ್ಬೇಕು, ಇಲ್ಲ ಮೈನಸ್ ಆದ್ರೂ ಇರ್ಬೇಕು. ಇದೊಂದು ಇರಕ್ ಹೋಗ್ಬಾರ್ದು, ಅವಾಗ ಫ್ರಂಟ್ ಟು ಬ್ಯಾಕು ಕರೆಕ್ಟ್ ಆಗಿ ಬರುತ್ತೆ. ನೋಡಿ, ಸ್ಲೀವ್ ನ ನೀವು ಈ ತರ ಹಾಕೊಂಡಿದ್ದಾದ್ಮೇಲೆ ಇಲ್ಲಿಗೆ ಒಂದು ಸ್ಟಿಚ್ ಹಾಕ್ಬೇಕಾಗುತ್ತೆ. ಸೊ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಹಾಫ್ ಇಂಚಿನ ಒಳಗಡೆನೆ ಈ ತರ ಒಂದು ಲೈನ್ ಹಾಕೊಂಡ್ಬಿಟ್ಟು ಸ್ಟಿಚ್ ಹಾಕಿ. ನೋಡಿ, ಈ ತರ ಸ್ಟಿಚ್ ಹಾಕೊಂಡಿದ್ದಾದ್ಮೇಲೆ ಈ ತರ ಬಟ್ಟೆನ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡು ಇದಿರುತ್ತಲ್ವಾ, ಇದನ್ನ ನೀವು ಹಿಂಗ್ ಕರೆಕ್ಟಾಗಿ ಹಿಂಗ್ ಫೋಲ್ಡ್ ಮಾಡ್ಕೊಂಡು, ನೋಡಿ ಈ ತರ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಟೆನ್ಷನ್ ಇರುತ್ತಲ್ವಾ, ಈ ಟೆನ್ಷನಿಗೆ ಕರೆಕ್ಟಾಗಿ ಇಲ್ಲಿ ಕೂರಿಸ್ಕೋಬೇಕು. ಇದನ್ನ ಕಾಣಿಸ್ತಾ ಇದೆಯಾ? ಈ ಟೆನ್ಷನಿಗೆ ಕರೆಕ್ಟಾಗಿ ಕೂರಿಸ್ಕೊಂಡು ಒಂದು ಸ್ಟಿಚ್ ಹಾಕೊಂತ ಬನ್ನಿ. ನೋಡಿ, ಟೆನ್ಷನಿಗೆ ಕರೆಕ್ಟಾಗಿರ್ಬೇಕು. ಈ ಥರನೇ ಮಾಡ್ಕೊತ ಹೋಗ್ಬೇಕು ನೀವು. ನೋಡಿ, ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಸ್ಲೀವ್ನು ತಗೊಂಡು ಲೈನ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ತರ ಲೈನ್ ಹಾಕೊಳ್ಳೋದು ಬೇಡ ಅಂತಂದ್ರೆ ಈ ಟೆನ್ಷನ್ ಇರುತ್ತಲ್ವಾ, ಕರೆಕ್ಟಾಗಿ ಈ ತರ ಕೂರಿಸ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಈ ತರ ಸ್ಟಿಚಿಂಗ್ ಮಾಡ್ತಾ ಹೋಗಿ. ಈ ತರ ಸ್ಟಿಚಿಂಗ್ ಆದ್ಮೇಲೆ ಈ ತರ ಕ್ಲಾತ್ ಏನು ಉಳಿದಿದೆ ಅದನ್ನ ಕಟ್ ಮಾಡ್ಕೊಂಡ್ಬಿಡಿ. ಕರೆಕ್ಟಾಗಿ ಇಲ್ಲಿ ನೋಡಿ ಈ ತರ ಇರುತ್ತಲ್ಲ ಲೈನಿಂಗ್ದು, ಅದನ್ನ ಕಟ್ ಮಾಡಕ್ ಹೋಗ್ಬಿಡಿ, ಪಕ್ಕದಲ್ಲೇ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಟರ್ನ್ ಮಾಡ್ಕೊಂಡು ಇಲ್ಲಿಗೆ ಒಂದು ಟೆನ್ಷನ್ ಇದೆ ಗೊತ್ತಾ, ಈ ಟೆನ್ಷನ್ ಇಂದ ಇಲ್ಲಿ ಕರೆಕ್ಟಾಗಿ ಕೂರಿಸ್ಕೊಳ್ಬೇಕು ನೀವು. ನೋಡಿ, ಪಕ್ಕದಲ್ಲಿ ಈ ತರ ಕೂರಿಸ್ಕೊಂಡು ಇನ್ನೊಂದು ಸ್ಟಿಚ್ ಹಾಕೊಳ್ಳಿ. ಕರೆಕ್ಟಾಗಿ ಇದು ಒಂದು ಟೆನ್ಷನ್ ಇಂದ ಪಕ್ಕದಲ್ಲೇ ಹೋಗ್ತಾ ಇರಬೇಕು ಸ್ಟಿಚ್ ಆಗ್ತಾ ಇದ್ರೆ. ಸೊ ಆ ತರ ಸ್ಟಿಚ್ ಹಾಕೊಳ್ಳಿ, ತೋರಿಸ್ತೀನಿ ನೋಡಿ. ಈ ತರ ಪಕ್ಕದಲ್ಲೇ ಹೋಗ್ಬೇಕು, ಆ ತರ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಗ್ರಿಪ್ಪು ಸಿಗುತ್ತೆ, ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಸ್ಟಿಚ್ ಬರ್ತಾ ಇದೆ ಅಂತ. ಈ ತರ ಹೇಳ್ಕೊಂತ ನೀವು ಸ್ಟಿಚ್ ಹಾಕೊಳ್ಬೇಕು, ಇಲ್ಲಾಂದ್ರೆ ಬಟ್ಟೆ ಹೋಗಿ ಈ ತರ ಸಿಗಾಕೊಂಡ್ಬಿಡುತ್ತೆ. ಸೊ ಈ ತರ ಫ್ಲಾಟ್ ಆಗಿ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಸ್ಟಿಚಿಂಗು ಒಂದು ಟೆನ್ಷನ್ ಪಾಯಿಂಟ್ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ತರ ಮತ್ತೊಂದು ಸ್ಲೀವ್ ಕೂಡ ನೀವೇನು ಸ್ಟಿಚ್ ಮಾಡ್ಕೊಂಡಿದ್ರೆ ಅದನ್ನ ಈ ತರ ಟರ್ನ್ ಮಾಡಿಬಿಟ್ಟು ಫ್ಲಾಟ್ ಆಗಿ ಈ ತರ ಎಳ್ಕೊಂಡು ಮತ್ತೆ ಇಲ್ಲಿ ಒಂದು ಟೆನ್ಷನ್ ಇರುತ್ತಲ್ವಾ, ಅದು ಕರೆಕ್ಟಾಗಿ ಇಟ್ಕೊಳ್ಬೇಕು. ನೀವು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಹಿಂಗೆ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಟ್ಟೆ ಸಿಗಾಕೊಂಡ್ಬಿಡುತ್ತೆ. ಎರಡು ಸ್ಲೀವ್ನು ಈ ತರ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ನೀವು. ಈಗ ನೀವು ಹಿಂಗ್ ಸ್ಟಿಚ್ ಹಾಕಿದಾದ್ಮೇಲೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಕಿನ್ನರಿ ಹಾಕೋದಕ್ಕೋಸ್ಕರ ಕರೆಕ್ಟಾಗಿ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಬಟ್ಟೆ ಕೆಳಗಡೆನೂ ಬರಬಾರ್ದು, ಲೈನಿಂಗ್ ಪೀಸು ಈ ತರ ಮೇಲೂ ಬರಬಾರ್ದು, ಈ ತರ ಮೇಲೂ ಬರಬಾರ್ದು. ಆ ತರ ನೀವು ಕರೆಕ್ಟಾಗಿ ಹಿಂಗ್ ಫೋಲ್ಡ್ ಮಾಡ್ಕೊಳ್ಬೇಕು ಕಿನ್ನರಿ ಹಾಕೋದಕ್ಕೆ. ನೋಡಿ, ಕಾಣಿಸ್ತಾ ಇದೆಯಾ? ಈ ತರ ಫೋಲ್ಡ್ ಮಾಡ್ಕೊಂಡು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡು ನೀವು ಕಿನ್ನರಿ ಹಾಕೊಳ್ಬೇಕು. ಇದಕ್ಕೆ ಕಿನ್ನರಿ ಅಂತಾರೆ ಈ ತರ ಹಾಕೋದಕ್ಕೆ. ನೋಡಿ, ಈ ತರ ಹಾಕೊಳ್ತಾ ಹೋಗ್ಬೇಕು ನೀವು. ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ಲ, ಈ ತರ ಕಿನ್ನರಿ ಮಾಡ್ಬೇಕು ನೀವು. ಈ ಸ್ಟಿಚ್ಚು ಕೆಳಗಡೆ ಮೇಲೆ ಆ ತರ ಹೋಗ್ಬಾರ್ದು. ಒಂದೇ ಸಮ ಸ್ಟ್ರೈಟು, ಬಟ್ಟೆನು ಕೆಳಗಡೆ ಜಾಸ್ತಿ ಬಿಟ್ಟಿರಬಾರ್ದು, ಮೇಲ್ಗಡೆನು ಸ್ಟಿಚ್ ಹಾಕ್ಬಾರ್ದು. ಅದೇ ತರ ಮಧ್ಯೆ ಕರೆಕ್ಟಾಗಿ ಬರಬೇಕು ಕಿನ್ನರಿ. ನೋಡಿ, ಈ ತರ ಕರೆಕ್ಟಾಗಿ ನೀವು ಕಿನ್ನರಿ ಮಾಡ್ಕೊಳ್ಬೇಕು. ಮೇಲೆ ಕೆಳಗೆ ಹೋಗ್ಬಾರ್ದು ಸ್ಟಿಚ್ಚು, ಬಟ್ಟೆನೂ ಅಷ್ಟೇ ಮೇಲೆ ಕೆಳಗೆ ಇರಬಾರ್ದು. ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ಲೀವ್ ಕೂಡ ಇದೇ ತರ ಕಿನ್ನರಿ ಹಾಕೋದು ತೋರಿಸ್ತೀನಿ ನೋಡಿ.
ನೆಕ್ಸ್ಟ್ ಬ್ಲೌಸು ತಗೊಂಡು ಕೂಡ ಏನು ಸ್ಟಿಚ್ ಮಾಡ್ಕೊಂಡಿರಿ ಅದನ್ನು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ನೀವು. ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಿನಾರಿ ಹಾಕ್ಕೊಳ್ಳಿ. ನೋಡಿ, 2 ಸ್ಲೀವ್ದು ಕೂಡ ಕಿನ್ನರಿ ಹಾಕಿ ತೋರಿಸಿದ್ದೀನಿ. ಈ ತರನೇ ಫಿನಿಶಿಂಗ್ ಬರ್ಬೇಕು ನಿಮ್ದು ಕೂಡ. ನೋಡಿ, ಬ್ಯಾಕು ತೋರಿಸ್ತಾ ಇದ್ದೀನಿ. ಇದೇ ತರ ಸ್ಟಿಚಿಂಗ್ ಬರ್ಬೇಕು ನಿಮ್ದು ಫಿನಿಶಿಂಗು. ಸೊ ಇದಾದ್ಮೇಲೆ ನೀವು ನೋಡಿ, ಈ ತರ ಕಿನ್ನರಿ ಎಲ್ಲ ಹಾಕೊಂಡಿದ್ದಾದ್ಮೇಲೆ ನೀವು ಈ ಸ್ಲೀವ್ಗೆ ರೆಡಿ ಸ್ಟಿಚ್ನ ಹಾಕಬೇಕು. ಇಲ್ಲೇನು ನೀವು ಶೇಪ್ ತಗೊಂಡಿದ್ದೀರಲ್ವಾ ಸ್ಲೀವ್ದು, ಅದೇ ಪ್ರಕಾರ ನೀವು ಸ್ಟಿಚ್ ಹಾಕೊಳ್ತಾ ಬರಬೇಕು. ಇಲ್ಲೂ ಅಷ್ಟೇ ನೀವು ಒಂದು ಟೆನ್ಷನ್ ಅಷ್ಟು ಮಾರ್ಜಿನ್ ಇಟ್ಕೊಂಡು ನೀವು ಸ್ಟಿಚ್ ಹಾಕೊಳ್ಬೇಕು. ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ನೋಡಿ, ರೆಡಿ ಸ್ಟಿಚ್ನ ಹಾಕೋದಕ್ಕೆ ಒಂದು ಟೆನ್ಷನ್ ಎತ್ಕೊಂಡ್ಬಿಟ್ಟು ಈ ತರ ಕರೆಕ್ಟಾಗಿ 1/2 ಇಂಚ್ ಇಲ್ಲ 1 ಟೆನ್ಷನ್ ಅಷ್ಟು ಗ್ಯಾಪ್ ಇಟ್ಕೊಂಡು ಸ್ಟಿಚ್ ಹಾಕೊಳ್ಬೇಕು. ಈ ತರ ಎಳ್ದು ನೀವು ಸ್ಟಿಚ್ ಹಾಕೊಳ್ಳಿ. ಈಗ ಒಳಗಡೆ ಎಲ್ಲ ಲೂಸ್ ಬರಬಾರ್ದು. ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ ಈ ಕ್ಲಾತ್ ಇರುತ್ತಲ್ವಾ, ಇದು ಇದ್ರ ಪಕ್ಕನೇ ಹೋಗ್ತಾ ಇರ್ಬೇಕು. ಸ್ವಲ್ಪ ಈ ಮೂಲೆ ಇರುತ್ತಲ್ವಾ, ಇದು ಇದ್ರ ಪಕ್ಕನೇ ಹೋಗ್ತಾ ಇದ್ರೆ ನಿಮ್ಗೆ ಕರೆಕ್ಟಾಗಿ ಸ್ಟಿಚ್ ಬೀಳ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಪಾಯಿಂಟ್ ನಿಲ್ಲಿಸ್ಕೊಂಡು ಟೆನ್ಷನ್ ಎತ್ಬಿಟ್ಟು ಈ ತರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಮತ್ತೆ ಈ ಶೇಪ್ ಏನಿರುತ್ತೆ ಅದನ್ನೇ ನೀವು ಸ್ಟಿಚ್ ಹಾಕೊಳ್ತಾ ಬರಬೇಕು. ಇಲ್ಲಿಂದ ಬಟ್ಟೆ ಬಿಟ್ಕೊಳ್ಳಿ, ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ನೋಡಿ, ಶೇಪ್ ಕರೆಕ್ಟಾಗಿ ನೀವು ಸ್ಟಿಚ್ ಹಾಕೊಳ್ತಾ ಬರ್ಬೇಕು ಈ ತರ. ನೋಡಿ, ಈ ತರ ನೀಟಾಗಿ ಫಿನಿಶಿಂಗ್ ಇರ್ಬೇಕು ನಿಮ್ಗೆ. ಈ ತರ ಎಳ್ಕೊಂಡು ಲಾಸ್ಟಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಬಿಡಿ. ನೋಡಿ, ಇದು ರೆಡಿ ಸ್ಟಿಚ್ ಆದ್ಮೇಲೆ 2ನೇ ಸ್ಲೀವ್ ಕೂಡ ನೀವು ರೆಡಿ ಸ್ಟಿಚ್ ಹಾಕೊಳ್ಬೇಕು. ಇದನ್ನು ಅಷ್ಟೇ ನೀಟಾಗಿ ಈ ತರ ತಗೊಂಡು ಇಲ್ಲಿಗೆ ಟೆನ್ಷನ್ ನಿಲ್ಲಿಸ್ಕೊಂಡ್ಬಿಟ್ಟು ಪಾಯಿಂಟ್ನ ಮತ್ತೆ ಇದನ್ನ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಶೇಪ್ ಏನಿರುತ್ತೋ ಅದ್ರ ಪ್ರಕಾರ ನೀವು ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಗಾನ ಸ್ಟಿಚ್ ಹಾಕ್ಬಿಟ್ಟು ಮತ್ತೆ ಈ ತರ ನೀಟಾಗಿ ಈ ತರ ಎಳ್ಕೊಂಡು ಇನ್ನೊಂದು ಲಾಸ್ಟಲ್ಲಿ ಸ್ಟಿಚ್ ಹಾಕೊಂಡ್ಬಿಡಿ. ನೋಡಿ, 2 ಬ್ಲೌಸ್ದು ಈ ತರ ಕಿನ್ನರಿ ಹಾಕೊಡೋದು ಹೇಳಿದೀನಿ, ಹಾಗೆ ರೆಡಿ ಸ್ಟಿಚ್ ಹಾಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ. ಇದಾದ್ಮೇಲೆ ನೀವು ಈ ತರ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ವಾ ಇದನ್ನ ಕಟ್ ಮಾಡ್ಕೊಳ್ಬೇಕು. ಈ ಶೇಪ್ ಏನಿದೆಯೋ ಅದನ್ನ ನೀವು ಕಟ್ ಮಾಡ್ಕೊಳ್ಬೇಕು. ಈ ಲೈನಿಂಗ್ ಪೀಸ್ನ ಕಟ್ ಮಾಡಕ್ ಹೋಗ್ಬೇಡಿ. ಎಕ್ಸ್ಟ್ರಾ ಇದೆಯಲ್ಲ ಇದು, ಇದನ್ನೆಲ್ಲ ಕಟ್ ಮಾಡಕ್ ಹೋಗ್ಬೇಡಿ. ಏನ್ ಶೇಪ್ ಇದೆಯೋ ಅದು ಲೈನಿಂಗ್ ಇಂದ ಮೇಲೆ ಕಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಈ ತರ ಕರೆಕ್ಟಾಗಿ ಶೇಪ್ ಏನು ಇಟ್ಕೊಂಡಿದ್ದೀರೋ ಅದ್ರ ಪ್ರಕಾರ ಈ ತರ ಕಟ್ ಮಾಡ್ಕೊಂಡು ಹೋಗಿ. ನೋಡಿ, ಈ ತರ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಲೀವ್ ಕೂಡ ಈ ತರ ಕಟ್ ಮಾಡ್ಕೊಳ್ಳಿ. ನೋಡಿ, 2 ಸ್ಲೀವ್ದು ಕಿನ್ನರಿ ಮುಗೀತು, ರೆಡಿ ಸ್ಟಿಚ್ ಮುಗೀತು. ಈ ತರ ಸ್ಲೀವ್ದು ರೆಡಿ ಇದೆ ನೋಡಿ. ಇದನ್ನ ನೆಕ್ಸ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ನೆಕ್ಸ್ಟ್ ನಿಮಗೆ ಕ್ರಾಸ್ ಬೆಲ್ಟ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ನೋಡಿ, ಇವಾಗ ಕ್ರಾಸ್ ಬೆಲ್ಟ್ಗೆ ನೀವು ಕಟ್ ಮಾಡ್ಕೊಂಡಿರ್ತೀರಲ್ಲ ಆ ಕ್ಲಾತ್ನ ತಗೊಂಡ್ಬಿಟ್ಟು ಈ ತರ ಒಂದು ಸೀದಾ ಒಂದು ಉಲ್ಟಾ ಇಟ್ಕೊಂಡ್ಬಿಟ್ಟು ಒಂದನ್ನ ಇಲ್ಲಿಗೆ ಹಾಕೊಳ್ಳಿ, ಇನ್ನೊಂದು ಇಲ್ಲಿಗೆ ಹಾಕೊಳ್ಳಿ. ಈ ತರ ಸೀದಾ ಉಲ್ಟಾ ಯಾಕೆ ಮಾಡಬೇಕು ಅಂತಂದ್ರೆ, ಈ ತರ ಕ್ರಾಸ್ ಬೆಲ್ಟು ನಿಮಗೆ ಸೀದಾ ಉಲ್ಟಾ ಮಾಡ್ಕೊಂಡಿಲ್ಲ ಅಂದ್ರೆ ಎರಡು ಒಂದೇ ಸೈಡ್ ಬಂದ್ಬಿಡ್ತವೆ. ಸೊ ಹಾಗಾಗಿ ಸೀದಾ ಉಲ್ಟಾ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟ್ ಈ ತರ ಒಂದು ಕ್ಲೋಸ್ ಆಗಿರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಕ್ಲಾತ್ನ ಹಾಕೊಂಡು ನೀವು ಕರೆಕ್ಟಾಗಿ ಇಲ್ಲಿಗೊಂದು ಸ್ಟಿಚ್ ಹಾಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಟೆನ್ಷನ್ ಅಷ್ಟು ಈ ತರ ಇಟ್ಕೊಂಡು ಒಂದು ಸ್ಟಿಚ್ ಹಾಕೊಂಡ್ಬಿಡಿ. ಈ ಕಡೆ ಇರುತ್ತಲ್ಲ ಪಾಯಿಂಟು, ಇಲ್ಲಿಗೆ ಸ್ವಲ್ಪ ಬಟ್ಟೆ ಕಾಣಿಸ್ತಾ ಇರಬೇಕು. ಆ ಥರ ನೀವು ಇಲ್ಲೇ ಹಿಂಗೆ ಹೋಗ್ತಾ ಇರ್ಬೇಕು ಬಟ್ಟೆ, ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಕನ್ಫ್ಯೂಷನ್ ಆಗಲ್ಲ, ಕರೆಕ್ಟಾಗಿರುತ್ತೆ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಅಷ್ಟೇ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ತರ ಎರಡಕ್ಕೂ ಸ್ಟಿಚ್ ಹಾಕೊಂಡಿದ್ದಾದ್ಮೇಲೆ ಈ ಉಳಿದಿರೋ ಕ್ಲಾತ್ ಏನೈತೆ ಅದನ್ನ ನೀವೇನ್ ಶೇಪ್ ತಕೊಂಡಿರ್ತೀರೋ ಆ ಶೇಪ್ ಪ್ರಕಾರನೇ ಕಟ್ ಮಾಡ್ಬಿಡಿ. ತೋರಿಸ್ತೀನಿ ನೋಡಿ ಒಂದು ಯಾವ ರೀತಿ ಅಂತ. ನೋಡಿ, ಈ ತರ ಕಟ್ ಮಾಡ್ಕೊಂಬಿಡಿ. ನೀವೇನ್ ಶೇಪ್ ತಕೊಂಡಿದ್ದೀರೋ ಆ ಶೇಪ್ಗೆ
ನೋಡಿ ಈ ತರ ಕರೆಕ್ಟಾಗಿ ನೀವು ಕಟ್ ಮಾಡ್ಕೊಳ್ಬೇಕು ಶೇಪಿಗೆ. ಇದನ್ನು ಅಷ್ಟೇ ಇನ್ನೊಂದು ಇದು ಹೆಂಗ್ ಕಟ್ ಮಾಡಿದ್ರೆ ಹಂಗೆ ಕಟ್ ಮಾಡ್ಕೊಂಬಿಡಿ. ನೋಡಿ ಈ ತರ ಕ್ರಾಸ್ ಬೆಲ್ಟ್ ನೀವು ಸ್ಟಿಚ್ ಮಾಡ್ಕೊಂಡು ಉಳ್ದಿರೋ ಬಟ್ಟೆನ ಏನ್ ಶೇಪ್ ಇದೆ ಅದ್ರ ಪ್ರಕಾರ ಕಟ್ ಮಾಡ್ಕೊಳ್ಬೇಕು. ನೋಡಿ ಸ್ಟಿಚಿಂಗ್ ಆಗಿರೋಂತ ಒಂದು ಕ್ರಾಸ್ ಬೆಲ್ಟ್ ನ ತಗೊಂಡು ಈ ಬ್ಲೌಸ್ ಪೀಸ್ ಏನಿರುತ್ತೆ ಅದನ್ನ ಹಿಂಗ್ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡು ಈ ಸ್ಟಿಚಿಂಗ್ ಮಾಡಿರೋ ಅಂತದ್ದು ಏನಿದೆ ಈ ಕ್ಲಾತ್, ಇದು ನಿಮ್ದು ಬ್ಲೌಸ್ ಪೀಸ್ ಯಾವ ಕಡೆ ಇದೆ ಆ ಕಡೆಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡು ಈ ತರ ಎಳ್ಕೊಳ್ಬೇಕು. ಎಳ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಈ ಬ್ಲೌಸ್ ಪೀಸ್ ಏನಿದೆ ಅದು ಕರೆಕ್ಟ್ ಟೆನ್ಷನ್ ಪಕ್ಕದಲ್ಲಿ ಈ ತರ ಇರಬೇಕು. ಇಲ್ಲೇ ಪಕ್ಕದಲ್ಲಿ ಈ ತರ ಹೊಲಿಗೆ ಹೋಗ್ಬೇಕು. ನೋಡಿ ಈ ತರ ಪಕ್ಕದಲ್ಲೇ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಮಾತ್ರ ಯಾವಾಗಲೂ ಈ ಕಡೆನೇ ಇರಬೇಕು. ಇದು ಬ್ಲೌಸ್ ಪೀಸ್ ಕಡೆನೇ ಇದ್ದು ಸ್ಟಿಚ್ ಮಾಡ್ಕೊಳ್ಳಿ. ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ನೋಡಿ ಈ ತರ ಎಳ್ಕೊಂತ ಪಕ್ಕದಲ್ಲೇ ಹೋಗೋ ತರ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಬೆಲ್ಟ್ನ ತಗೊಂಡು ಈ ತರ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನ ಹಿಂಗೆ ಟರ್ನ್ ಮಾಡ್ಕೊಂಡು ಮೊದಲೇ ಹೇಳ್ದಂಗೆ ಈ ಸ್ಟಿಚಿಂಗ್ ಏನಿರುತ್ತೆ ಇದು ಬ್ಲೌಸ್ ಪೀಸ್ ಕಡೆನೇ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡು ಹಿಂಗೆ ಟೆನ್ಷನ್ ಪಕ್ಕದಲ್ಲೇ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಈ ತರ ಎಳ್ಕೊಂಡು ಸ್ಟಿಚ್ ಮಾಡಿ. ನೋಡಿ ಎರಡು ಕ್ರಾಸ್ ಬೆಲ್ಟ್ ರೆಡಿ ಆಯ್ತು. ಸ್ಲೀವ್ ಕೂಡ ರೆಡಿ ಇದೆ, ಕಿನಾರಿ ಹಾಕಿದೀವಿ, ರೆಡಿ ಸ್ಟಿಚ್ ಹಾಕೊಂಡಿದೀವಿ. ಸೊ ಇವೆರಡು ರೆಡಿ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ರಂಟ್ ಮತ್ತೆ ಬ್ಯಾಕ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಇದ್ರಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.